ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಮಳೆ ಬರ್ತಾ ಇದ್ದಂತೆ ಬೆಂಗಳೂರಿನ ಬೆಳಂದೂರು ಕೆರೆಯಲ್ಲಿ ಮತ್ತೆ ನೊರೆ. ವಿಷಕಾರಿ ನೊರೆಯಿಂದ ಸ್ಥಳೀಯ ನಿವಾಸಿಗಳಿಗೆ ಆತಂಕ. ಸಂಸ್ಕರಿಸದ ತ್ಯಾಜ್ಯ ಮಿಶ್ರಿತ ಕೆರೆ ನೀರು ಕೆರೆಗೆ ಬಂದಿರೋದ್ರಿಂದ ಪದೇ ಪದೇ ಸಮಸ್ಯೆ. ಬೆಂಗಳೂರಿನ ಸಾಯಿ ಲೇಔಟ್ನಲ್ಲಿ ಮಳೆ ನಿಂತಿದ್ರೂ ಮುಗಿಯದ ರಗಳೆ. 5-6 ದಿನಗಳಿಂದ ಕೆಸರು ನೀರಿನಲ್ಲೇ ಜನರ ವಾಸ. ಜ್ವರ, ಕೆಮ್ಮು, ನೆಗಡಿ ಹೆಚ್ಚಳ, ಸಾಂಕ್ರಾಮಿಕ ರೋಗ ಹರಡೋ ಭೀತಿಯಲ್ಲಿ ಸ್ಥಳೀಯ ನಿವಾಸಿಗಳು. ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಟಿ ರೌಂಡ್ಸ್. ಬಿಟಿಎಂ ಲೇಔಟ್, ಸಿಲ್ಕ್ ಬೋರ್ಡ್, ಶಾಂತಿನಗರದಲ್ಲಿ ಪರಿಶೀಲನೆ. ಬೆಂಗಳೂರಿನ ಶಾಸಕರು, ಡಿಸಿ ಅಧಿಕಾರಿಗಳು ಸಿದ್ದರಾಮಯ್ಯಗೆ ಸಾಥ್. ಮಳೆ ಕಡಿಮೆ ಆಗ್ತಾ ಇದ್ದಂತೆ ಕ್ಲೀನಿಂಗ್ ಶುರು ಮಾಡಿರೋ ನಿವಾಸಿಗಳು. ಕೋರಮಂಗಲದ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ನಲ್ಲಿ ಸಿಲುಕಿದ್ದ ಹಲವು ವಾಹನಗಳು. ಕೆಸರಿಂದ ತಮ್ಮ ಗಾಡಿಗಳನ್ನ ಹೊರ ತೆಗಿತಾ ಇರೋ ಜನರು. ಕಾಫಿ ಬೋರ್ಡ್ ಬಳಿ ಬೆಳ್ಳಂಬೆಳಿಗ್ಗೆ ಧರೆಗುರುಳಿದ ಬೃಹತ್ ಮರ. ಪಾರ್ಕಿಂಗ್ ಮಾಡಿದ್ದ ಕಾರಿನ ಮೇಲೆ ಬಿದ್ದು ಜಖಂ. ಮರದಲ್ಲಿದ್ದ ಜೇನು ಓಡಿಸೋದಕ್ಕೆ ಪೊಲೀಸರ ಹರಸಾಹಸ. ಆಮೇಲೆ ಬಂದು ಮರ ತೆರವು ಮಾಡಿದ ಫಾರೆಸ್ಟ್ ಟೀಮ್. ರಾಗಿಗುಡ್ಡದಲ್ಲೂ ಧರೆಗುರುಳಿದ ಬೃಹತ್ ಮರ. ಹೊರಮಾವು ರಸ್ತೆಯಲ್ಲೂ ಮರವೊಂದು ಧರಾಶಾಹಿ. ಇಡೀ ರಸ್ತೆಯನ್ನೇ ಬ್ಲಾಕ್ ಮಾಡಿ ಸಂಚಾರಕ್ಕೆ ಅಡ್ಡಿ. ಬೇರೆ ಮಾರ್ಗ ಹುಡುಕಿಕೊಳ್ತಿರೋ ಸವಾರರು. ಬೆಂಗಳೂರಲ್ಲಿ ಸುರಿದ ಮಳೆಯಿಂದ ಜನರ ಪರದಾಟ. ನಗರದ 14 ಸೂಕ್ಷ್ಮ ಪ್ರದೇಶಗಳು ಜಲಾವೃತವಾದ ಟಾರ್ಗೆಟ್. 14 ಪ್ರದೇಶಗಳ ಬಗ್ಗೆ ಪಾಲಿಕೆ ಅಧಿಕಾರಿಗಳಿಗೆ ಮಾಹಿತಿ. ಉಡುಪಿಯಲ್ಲಿ ಮುಂಗಾರು ಪೂರ್ವ ಮಳೆ ಅಬ್ಬರ ಹಿನ್ನೆಲೆ ರೆಡ್ ಅಲರ್ಟ್. ಜಿಲ್ಲೆಯಾದ್ಯಂತ ಮೋಡ ಮುಸುಕಿದ ವಾತಾವರಣ. ಹೆಬ್ರಿ, ಬೈಂದೂರು ಭಾಗದಲ್ಲಿ ಜಿಟಿ ಮಳೆ. ಮುಂಗಾರು ಪೂರ್ವ ಮಳೆಗೆ ನಲುಗಿದ ಉತ್ತರ ಕನ್ನಡ. ಕರಾವಳಿಯಲ್ಲಿ ಸಮುದ್ರದ ಅಲೆಗಳ ಆರ್ಭಟ. ಜನಜೀವನ ಅಸ್ತವ್ಯಸ್ತ. ಮೀನುಗಾರಿಕೆಗೆ ತೆರಳದಂತೆ ಜಿಲ್ಲಾಡಳಿತ ಸೂಚನೆ. ವಿಜಯನಗರದಲ್ಲಿ ನಿನ್ನೆ ಸುರಿದ ಭಾರೀ ಮಳೆಗೆ ಗ್ರಾಮದ ಸಂಪರ್ಕ ರಸ್ತೆ ಜಲಾವೃತ. ಹಳ್ಳ ತುಂಬಿ ದಶಮಾಪುರ ಗ್ರಾಮದ ಸಂಪರ್ಕ ಬಂದ್. 30 ಕಿಲೋಮೀಟರ್ ಸುತ್ತಿ ಹಗರಿಬೊಮ್ಮನಹಳ್ಳಿಗೆ ತೆರಳುತ್ತಾ ಇರೋ ಗ್ರಾಮಸ್ಥರು. ವಾಡಿಕೆಗಿಂತ ಮೊದಲೇ ಕೇರಳಕ್ಕೆ ಮಾನ್ಸೂನ್ ಪ್ರವೇಶ. ಮುಂದಿನ 4-5 ದಿನಗಳಲ್ಲೇ ಮಳೆ ಎಂಟ್ರಿ ಸಾಧ್ಯತೆ ಎಂದ ಐಎಂಡಿ. ಜೂನ್ ಮೊದಲ ವಾರದಲ್ಲೇ ರಾಜ್ಯಕ್ಕೂ ಮಾನ್ಸೂನ್ ಪ್ರವೇಶ. ಡಿ ಗ್ಯಾಂಗ್ಗೆ ಕಂಟಕವಾಗುತ್ತಾ ಹೆಚ್ಚುವರಿ ಚಾರ್ಜ್ ಶೀಟ್. ಕೋರ್ಟ್ಗೆ 132 ಪುಟಗಳ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ. ಹೆಚ್ಚುವರಿ ಸಾಕ್ಷ್ಯಗಳು ಉಲ್ಲೇಖದಿಂದ ದರ್ಶನ್ಗೆ ಮತ್ತೆ ಸಂಕಷ್ಟ. ಪ್ರಜ್ವಲ್ ರೇವಣ್ಣ ಬಂಧನವಾಗಿ ಬರೋಬ್ಬರಿ 1 ವರ್ಷ. ಯಾವ ಕೋರ್ಟ್ನಲ್ಲೂ ಬೇಲ್ ಸಿಗದೆ ಪರಪ್ಪನ ಅಗ್ರಹಾರದಲ್ಲಿ ಪ್ರಜ್ವಲ್ ಪರದಾಟ. ಟ್ರಯಲ್ ತಲೆನೋವಿನಿಂದ ದಿನ ದೂಡ್ತಾ ಇರೋ ಮಾಜಿ ಸಂಸದ. ಕನ್ನಡಿಗರ ಆಕ್ರೋಶಕ್ಕೆ ಮಣಿದ ಚಂದಾಪುರ ಎಸ್ಬಿಐ ಬ್ಯಾಂಕ್ ಮ್ಯಾನೇಜರ್. ಕನ್ನಡನೇ ಮಾತಾಡಲ್ಲ ಎಂದಿದ್ದ ಮ್ಯಾನೇಜರ್ ಕ್ಷಮೆಯಾಚನೆ. ಬರವಣಿಗೆಯಲ್ಲಿ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿ ಕರವೇ ಪ್ರತಿಭಟನೆಗೆ ಸಜ್ಜು. ಹುಬ್ಬಳ್ಳಿ ಕಿಮ್ಸ್ ನಿರ್ದೇಶಕರ ಹುದ್ದೆಗಾಗಿ ಕೋಟಿ ಡೀಲ್. 2 ಕೋಟಿ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರಂತೆ ಕಾಂಗ್ರೆಸ್ ಶಾಸಕ ಕೋನರೆಡ್ಡಿ. ಕೈ ಮುಖಂಡ ನೂರ್ ಅಹ್ಮದ್ ನದಾಫ್ರಿಂದ ಗಂಭೀರ ಆರೋಪ. ನಿಯಂತ್ರಣ ತಪ್ಪಿ ಕಂದಕಕ್ಕೆ ಉರುಳಿದ ಸಾರಿಗೆ ಬಸ್. 2 ಗಾಯ. ಅದೃಷ್ಟವಶಾತ್ ತಪ್ಪಿದ ಭಾರೀ ಅನಾಹುತ. ಬೀದರ್ ಜಿಲ್ಲೆಯ ಜಮಲಾಪುರ ಕ್ರಾಸ್ ಬಳಿ ಘಟನೆ. ಹೈವೇಯಲ್ಲಿ ನಿಂತ ಸಾರಿಗೆ ಸಂಸ್ಥೆ ಬಸ್ ತಳ್ಳಿದ ಮಹಿಳೆಯರು. ಹೊಸಪೇಟೆಯಲ್ಲಿ ನಿನ್ನೆ
ಕಾಂಗ್ರೆಸ್ ಸಮಾವೇಶಕ್ಕೆ ಬಂದಾಗ ಕೈಕೊಟ್ಟ ಬಸ್, ಮಹಿಳೆಯರು ಬಸ್ ತಳ್ತಾ ಇರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್. ಪಾಕಿಸ್ತಾನದ ಪರವಾಗಿ ಬೇಹುಗಾರಿಕೆ ನಡೆಸಿದ ಆರೋಪ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾಳ ವೈಯಕ್ತಿಕ ಡೈರಿ ಪತ್ತೆ. ಎನ್ಐಎ ಮತ್ತು ಐಬಿಯಿಂದ ವಿಚಾರಣೆ ಮುಂದೂಡಿಕೆ. ಆರ್ಆರ್ ಸಿಎಸ್ಕೆ ಪಂದ್ಯದ ಬಳಿಕ ಧೋನಿ ನಮಸ್ಕರಿಸಿದ ವೈಭವ್. ಎಂಎಸ್ಡಿ ಪಾದ ಸ್ಪರ್ಶಿಸಿ ಆಶೀರ್ವಾದ. ಸೂರ್ಯವಂಶಿ ನಡೆಗೆ ಎಲ್ಲೆಡೆ ಮೆಚ್ಚುಗೆ. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಇವತ್ತು ಪ್ಲೇ ಆಫ್ ಗೇರಲು ಕಾದಾಟ. ಮುಂಬೈ ಡಿಸಿ ಮಧ್ಯೆ ಸೆಣಸಾಟ. ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆಯಲಿದೆ ಜಿದ್ದಾಜಿದ್ದಿನ ಕಾಳಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.